ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀತಿ ಸಂತೋಷ್ ಕಿಚನ್. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಬೇಲದ ಹಣ್ಣಿನ ಪಾನಕ ಅಂತ, ಅಂದರೆ ಉಡ್ಯಾಪಲ್ಲ ಇದೆಯಲ್ವ ಅದ್ರದ ಪಾನಕ ಮಾಡ್ತಾಯಿದ್ವಿ. ಇದರಲ್ಲಿ ಜ್ಯೂಸ್ ಕೂಡ ಮಾಡ್ತಾರೆ, ಆದರೆ ನಾನಿಲ್ಲಿ ಪಾನಕನ ತೋರಿಸ್ತಾ ಇದ್ದೀನಿ. ಇದನ್ನು ಯಾವಾಗ್ಲೂ ರಾಮನವಮಿನಲ್ಲಿ ಜಾಸ್ತಿ ಮಾಡ್ತಾರೆ. ಈ ಬೇಸಿಗೆನಲ್ಲಂತೂ ತುಂಬಾ ತಂಪಾಗಿರೋ ಅಂಥ ರೆಸಿಪಿ ಇದು. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನು 2 ಬೇಲದ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಓಪನ್ ಮಾಡಿದಾಗ ಈ ಥರ ಹುಣಸೆ ಹಣ್ಣು ಇದೆಯಲ್ವ ಆ ಥರ ಇರುತ್ತೆ. ಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿದ್ದರೆ ಈ ಥರ ಅದಾಗೆ ಓಪನ್ ಆಗುತ್ತೆ. ನಾನು ಹಣ್ಣನ್ನು ಓಪನ್ ಮಾಡಿದಾಗ ಆಮೇಲೆ ಸ್ವಲ್ಪ ಹಣ್ಣು ತಿರುಳೆಲ್ಲ ಇರುತ್ತಲ್ಲ ಅದನ್ನು ಒಂದು ಸ್ಪೂನಿಂದ ನಾನು ತಗೊಳ್ತೀನಿ. ಒಂದು ಸ್ಪೂನ್ನ ತಗೊಂಡು ನಾನು ಈ ಥರ ಎಲ್ಲ ಸುತ್ತಲೂ ಇರೋದ ತಗೊಳ್ತೀನಿ. ಹಾಗೂ ಇದನ್ನು ಮಾಡೋದಕ್ಕೆ ಪಾನಕ ನಾನು 3/4 ಬೌಲಷ್ಟು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ. ಈ ಹಣ್ಣಿಗೆ ನಾನು ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಿವುಚ್ಕೊಳ್ತೀನಿ. ಕೈಲೇ ಇದನ್ನು ಕಿವುಚ್ಕೊಳ್ಳಿ. ನಾವು ಇದನ್ನು ಅಂದರೆ ಬೀಜನ ಸಪ್ರೇಟ್ ಮಾಡಿದರೆ ಸಾಕಾಗುತ್ತೆ, ಆದರೆ ಸೋಸೋ ಅಂಥ ಅವಶ್ಯಕತೆ ಇರೋದಿಲ್ಲ. ನಾರಿನಂಶ ಎಲ್ಲ ಸ್ವಲ್ಪ ಹಾಗೆ ಇರಬೇಕು, ಆವಾಗಲೇ ತುಂಬ ಟೇಸ್ಟಾಗಿರುತ್ತೆ ಈ ಹಣ್ಣಿನ ಪಾನಕ. ನೀವು ಇದನ್ನು ಸೋಸೋಕ್ಕೇನು ಹೋಗ್ಬಿಡಿ, ಬರೀ ನೀರು ಥರ ಬರುತ್ತೆ ಸೋಸೋದ್ರಿಂದ ನಮಗೆ. ಈ ಥರ ನಾನು ಕೈಲಿಂದನೇ ಬೀಜ ಎಲ್ಲನೂ ಸಪ್ರೇಟಾಗಿ ತೆಗೆದುಕೊಳ್ತೀನಿ. ಈಗ ನಾನು ಎಲ್ಲ ಬೀಜನೂ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಲ ತಗೊಂಡಿದ್ದೀನಲ್ಲ ಅಷ್ಟು ಬೆಲ್ಲನ ಸೇರಿಸ್ಕೊಳ್ತೀನಿ. ಸ್ವಲ್ಪ ರುಚಿಗೆ ನಾನು ಸಾಲ್ಟನ್ನ ತಗೊಳ್ತೀನಿ, ಅರ್ಧ ಟೀ ಸ್ಪೂನ್ ಅಷ್ಟು ತಗೊಳ್ತೀನಿ. ನಾನು ಬೆಲ್ಲದ ಪುಡಿನ ಯೂಸ್ ಮಾಡೋದ್ರಿಂದ ಇದು ಬೇಗನೆ ಆಗುತ್ತೆ. ಹಾಗೂ ನೀವು ಸಹ ಬೆಲ್ಲನ ಪುಡಿ ಮಾಡಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ಪಾನಕ ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲಿ ನನಗೆ ಪಾನಕ ರೆಡಿಯಾಗಿದೆ. 2 ರಿಂದ 3 ಸಲ ನಾನು ಒಂದು ಗ್ಲಾಸ್ಗೆ ಈ ಥರ ಹಾಕ್ಕೊಳ್ತೀನಿ. ಈ ಪಾನಕ ಇವಾಗ ಸರ್ವಿಂಗಿಗೆ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಬೇಸಿಗೆಗೆ ತಂಪು ನೀಡೋ ಅಂಥ ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ. ಈ ಪಾನಕನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ನೀವು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.